ಬರವಣಿಗೆ ಜೊತೆಗೆ ನಿರ್ದೇಶನ ಮಾಡಿದ್ದೀರಾ, ಅದ್ರ ಜೊತೆ ನಟನೆಯಲ್ಲೂ ಕೂಡ ನೀವು ಅಂದರೆ ಜನರು ಗುರುತಿಸುವಂಥ ಒಂದು ವ್ಯಕ್ತಿಯಾಗಿದ್ದೀರಾ. ಅನೇಕ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಮಿಂಚಿದ್ದಾರೆ. ಅದರಲ್ಲೂ ಕೂಡ ನಾವು ನೋಡಿದಂಗೆ ನವಗ್ರಹ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ಹೇಗೆ? ಅವಕಾಶ ಸಿಕ್ಕಿದ್ದು ಹೇಗೆ ಅಂದರೆ, ನಾನು ದರ್ಶನ್ ಸಾರ್ದು ಅರ್ಜುನ್ ಸಿನಿಮಾ ಡೈಲಾಗ್ ನಾನೇ ಬರೆದಿದ್ದು. ಆ ಟೈಮಲ್ಲಿ ದಿನಕರ್ ದೂಗುದೀಪ ಅವರು ಮತ್ತು ನನ್ನ ನೋಡ್ತಾಯಿದ್ರು. ಮತ್ತು ಜೋಗಿ ರೈಟ್ರು ಒಂದು ಬೇರೆ ಗೊತ್ತಿತ್ತಲ್ಲ, ದರ್ಶನ್ ಅವರು ಮತ್ತು ದರ್ಶನ್ ಸಾರ್ ಹೇಳಿದ್ರಂತೆ ಆ ಕ್ಯಾರೆಕ್ಟರ್ನ, ಅಯ್ಯಪ್ಪನ ಕ್ಯಾರೆಕ್ಟರ್ನ ಇವ್ರ ಕೈಯಲ್ಲಿ ಮಾಡಿಸಿ ಅಂತಂದ. ಅದೇ ಅಂಬಾರಿ ಮಾರೋದು. ಅಂಬಾರಿ ಮಾರೋದು, ಅಂಬಾರಿ ಮಾರೋ ಕ್ಯಾರೆಕ್ಟರ್ನ ಇವ್ರ ಕೈಯಲ್ಲಿ ಮಾಡಿಸಿ ಅಂತಂದಾಗ ಸರಿ ದಿನಕರ್ ದೂಗುದೀಪನೂ ಅವರು ತನಗೆ ಸಪೋರ್ಟ್ ಮಾಡಿ ಆ ಕ್ಯಾರೆಕ್ಟರ್ ಕೊಟ್ಟರು. ಅದು ಇವತ್ತಿಗೂ ಕೂಡ ಇಷ್ಟೇ ಹೆಸರಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅವಾಗ. ಅದೇ ನೋಡಿ, ಮಾಡಿರೋದು ಚಿಕ್ಕ ಪಾತ್ರ, ಆದರೆ ಅದನ್ನು ಜನ ಗುರುತಿಸುವಂತ ಇದೆಯಲ್ಲ. ಈಗಲೂ ಕೂಡ ನವಗ್ರಹದಕ್ಕೆ ಯಾವುದಾದ್ರೂ ಒಂದು ದೃಶ್ಯಗಳನ್ನ ನೆನೆಸ್ಕೋಬೇಕಾದ್ರೆ ನಿಮ್ಮ ದೃಶ್ಯನೂ ಕೂಡ ಸಿನಿಮಾ ರಂಗದಲ್ಲಿ ಗೆಲುವು ಸಿಕ್ಕರೆ ಸಂತಸ. ಹೌದು ಹೌದು. ಒಂದು ಸರಿ ಸೋಲು ಏನಾದರೂ ಸಿಕ್ಕರೆ ಜೀವ ಕಳ್ಕೊಳ್ಳೋಕ್ಕೂ ಏಸೋದಿಲ್ಲ. ಅಂದ್ರೆ ಆತ್ಮಹತ್ಯೆ ಅಂತದ್ದು ಕೂಡ ನೀವು ಕೂಡ ಸಾವಿನ ಮನೆ ಬಾಗಿಲನ್ನ ಬಡಿದ್ಬಿಟ್ಟು ವಾಪಸ್ ಬಂದಿರತಕ್ಕ. ಹೌದು ಹೌದು. ಯಾಕೆ ಅಂಥ ನಿರ್ಧಾರಗಳನ್ನ ತಗೊಳ್ಕೊಳ್ಳೋದು? ಅಂಥ ನಿರ್ಧಾರಗಳು ಅಂತಂದ್ರೆ ಕೆಲವೊಂದು ಸ್ವಯಂಕೃತ ಅಪರಾಧಗಳು ನಮ್ದು ಇರುತ್ತೆ. ಎಲ್ಲದಕ್ಕೂ ಸಾವೇ ಪರಿಹಾರನ? ಸಾವೇ ಪರಿಹಾರ ಅಲ್ಲ, ಇದನ್ನ ತಿಳಿಸ್ಕೊಟ್ಟರು ನಮ್ಮ ಮನೆಯವರು. ಹಂಗೆ ಒಂದಷ್ಟು ಜೋಗಿ ಆದಮೇಲೆ ಒಂದಷ್ಟು ಸಿನಿಮಾ ಕಂಟಿನ್ಯೂಸ್ ಕೆಲಸ ಇತ್ತು. ಅದು ರವಿಚಂದ್ರನ್ ಸಾರ್ದು 3 ಸಿನಿಮಾ ನಾನೇ ಬರೆದೆ. ಒಡ ಹುಟ್ಟಿದವಳು, ನೀಲಕಂಠ, ಯುಗಾದಿ, ಟಾಟಾ ಬಿರ್ಲಾ, ಇದೆಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಿತ್ತಲ್ಲ. ಇದ್ರ ಮಧ್ಯದಲ್ಲೇ ಪಟ್ಟಂಥ ಕೆಲಸಗಳು ನಿಂತೋಯ್ತು. ಆವಾಗ ಒಂದು ಸ್ವಲ್ಪ ಬೇರೆ ಥರ ಇದಾಗ್ಬಿಟ್ಟು ಒಂದು ಸ್ವಲ್ಪ ಡಿಪ್ರೆಷನ್ ಥರನೂ ಆಗಿತ್ತು. ಅಷ್ಟೊತ್ತಿಗೆ ಇಷ್ಟಲ್ಲಾಗಲೇ ನನ್ನ ಮದುವೆನೂ ಆಗಿತ್ತಲ್ಲ. ನಮ್ಮ ಮನೆಯವ್ರದ್ದು ನನಗೆ ದೇವ್ರು ಕೊಟ್ಟ ಒಂದು ಭಾಗ್ಯ ಏನು ಅಂತಂದರೆ, ನಮ್ಮ ಮನೆಯವ್ರ ಸಪೋರ್ಟ್ ಫುಲ್. ನಮ್ಮ ಮನೆಯವ್ರು ಹೇಳಿದ್ದ ಆವಾಗ ನಾವು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ವು. ಆವಾಗ ಅವ್ರು ಒಂದೇ ಮಾತು ಹೇಳಿದ್ರು, ಹುಟ್ಟಿದ್ದಂಗೆ ಸಾವಿನ ಕ್ಯೂರಲ್ಲಿ ನಿಂತ್ಕೊಂಡೇ ಇರ್ತೀವಿ, ಯಾವಾಗ ಬರ್ತದೆ ಸಾವು, ಯಾವಾಗ ಬರುತ್ತಂತ, ಅದಂತೂ ಕನ್ಫರ್ಮ್ ಅಲ್ವಾ. ಆ ಥರ ನಾವು ಸಾವಿಗೋಸ್ಕರ ಕಾಯೋ ನಾವು ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯೋಕ್ಕಾಗಲ್ವ ಅಂತ ಮನಸ್ಸು ಪರಿವರ್ತನೆ ಆದಮೇಲೆ ನಾನು ಈ ಥರ ಪರಿವರ್ತನೆ ಮಾಡಿದ್ದೆ ನಮ್ಮ ಮಿಸ್ಸಸ್ಸು. ಅಲ್ಲಿಂದ ಹೌದಲ್ವಾ, ಕರೆಕ್ಟು, ಸರಿ ನಾವು ಹೋರಾಡೋಣ ಅಂತಂದ್ಬಿಟ್ಟು ಮತ್ತೆ ಶುರು ಮಾಡಿದೆ. ಆಗ ಮತ್ತೆ ಶುರುವಾಗಿದ್ದೆ. ಅದು ಮಿಸ್ಟರ್ ಮೊಮ್ಮಗ ಅಂತ ಸಿನಿಮಾ ಸಿಕ್ತು, ಡೈಲಾಗು, ಅದಕ್ಕೂ ನಾನೇ ಡೈಲಾಗು, ಸಾಂಗು. ಆಮೇಲೆ ನೆಕ್ಸ್ಟು ಅದಾಗ್ತಿದ್ದಂಗೆ ಮತ್ತೆ ಪ್ರೇಮ್ ಸಾರ್ಗೂ ಕರೆದ್ರು ವಿಲನ್ ಸಿನಿಮಾಗೆ ಡೈಲಾಗ್ ಬರೆದೆ. ಕನ್ನಡ ಚಿತ್ರರಂಗದಲ್ಲಿ ಮಳವಳ್ಳಿ ಸಾಯಿಕೃಷ್ಣ ಅಂತ ಹೇಳಿದ್ರೆ ನಿಮ್ಮದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಬರವಣಿಗೆ ಮೂಲಕ. ಯಾಕಂತ ಹೇಳಿದ್ರೆ ಯಾವುದೇ ಸಿನಿಮಾಗಳು ನೋಡಬೇಕಾದ್ರೆ ಆ ಡೈಲಾಗ್ಗಳು ಯಾವ್ದಾದ್ರು ಕೇಳಿಸ್ಕೊಂಡ್ರೆ ಇತ್ತೀಚೆಗೆ ಯಾರಪ್ಪ ಆ ಡೈಲಾಗ್ ಬರ್ದಿರೋರು ಎನ್ನುವಂಥದ್ದು ತೆರೆ ಮೇಲಲ್ಲ ತೆರೆ ಹಿಂದೆ ಹುಡ್ಕೋಕೆ ಶುರು ಮಾಡ್ತಾರೆ. ಹೌದು ಹೌದು ಹೌದು. ನಿಮ್ಮಂಥ ಒಂದು ಬರವಣಿಗೆ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಕೆ ಕಲ್ಯಾಣ್ ಅವ್ರ ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರ ಜೊತೆ ಕೆಲಸ ಮಾಡಿದ್ದ ಅನುಭವ ಹೇಗಿತ್ತು? ಅನುಭವ ತುಂಬಾ ಚೆನ್ನಾಗಿತ್ತು ಸರ್ ಅವ್ರದ್ದು. ಆಗ ನಾನು ಏನು ಅಂತಂದರೆ, ಮೊದಲೇ ಏನು ಅಂತಂದರೆ ತೆರೆ ಮೇಲೆ ಬಂದುಬಿಡ್ಬೇಕು ಅನ್ನೋ ಒಂದು ಭ್ರಮೇಲಿತ್ತಲ್ಲ. ಅದಕ್ಕಿಂತ ಮುಖ್ಯ ನಾನು ಶೂಟಿಂಗ್ ಸ್ಪಾಟ್ಗಳಿಗೆ ಹೋದಾಗ ಯಾರು ಏನೇನು ಮಾಡ್ತಾರೆ ಅದನ್ನೆಲ್ಲ ನೋಡಬೇಕು, ತಿಳ್ಕೊಬೇಕು ಅನ್ನೋ ಆಸೆ ಇತ್ತು. ಈಗ ಇವ್ರದ್ದು ಕಲ್ಯಾಣ ಅವ್ರ ಹತ್ರ ಇದ್ದರೆ ಏನಾಗುತ್ತೆ, ಬರೀ ಸಾಹಿತ್ಯ ಬರ್ಕೊಂಡು ಒಂದು 4 ಗೋಡೆ ಮಧ್ಯನೇ ಇರಬೇಕಾಗುತ್ತೆ. ಇದೇ ಸಂಭಾಷಣೆ ಬರೆದ್ರೆ ಏನು ಅಂತಂದರೆ ಟೋಟಲ್ ಅಸಿಸ್ಟೆಂಟ್ ಆಗೋರು ಇದ್ದರೆ ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗಿ ನಾವು ಅದನ್ನು ಕೊಡ್ಬೋದು, ಹೀರೋಗಳಿಗೆ ಇವ್ರಿಗೂ ಯಾರಿಗಾರು ಡೈಲಾಗ್ ಹೇಳ್ತಾ ಹಂಗೆ ಕಂಟಿನ್ಯೂ ಮಾಡ್ಬೋದು ಅನ್ನೋದು ಒಂದು ಆಸೆ ಇತ್ತು. ನಾನು ನಾಗೇಂದ್ರ ಪ್ರಸಾದ್ ಅವ್ರ ಜೊತೆ ಸೇರಿದ ತಕ್ಷಣ ಅವ್ರಿಗೆ ಮಂಜುನಾಥ ಸಿಕ್ತು. ಅದಾದಮೇಲೆ ಚಿತ್ರ ಇದೆಲ್ಲ ನಾನು ಏನು ಅಂತಂದರೆ ಅವ್ರು ಏನು ಹೇಳ್ತಾಯಿದ್ರು ಅದನ್ನೆಲ್ಲ ನೀಟಾಗಿ ಕಾಪಿ ಮಾಡ್ಕೊತಿದ್ದೆ. ಅಕಸ್ಮಾತ್ ಇವ್ರು ಏನಾದ್ರು ಶೂಟಿಂಗ್ ಸ್ಪಾಟ್ಗೆ ಹೋಗೋಕ್ಕೆ ಇದಾಯಿತು ಅಂತಂದರೆ ಇವ್ರು ನನ್ನೇ ಕಳಿಸ್ಬಿಡ್ತಾಯಿದ್ರು, ಯಾರು ನಾಗೇಂದ್ರ ಪ್ರಸಾದ್ ಅವರು. ಅದು ಖುಷಿ ಅಲ್ವ ಸರ್, ಆಗ ಆರ್ಟಿಸ್ಟ್ಗಳು ನೋಡೋದು ಮತ್ತು ಅವ್ರಿಗೆಲ್ಲ ಡೈಲಾಗು ಆ ಮಾಡ್ಲೇಷನಲ್ಲಿ ರೀಡಿಂಗ್ ಕೊಡೋದು ತುಂಬಾ ಖುಷಿ ಆಯ್ತಲ್ವ. ಈ ಥರ ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಸೋರು ನಮ್ಮ ನಾಗೇಂದ್ರ ಪ್ರಸಾದ್ ಅವರು.